ಸೈಜಲ್ಲಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನ ಮಾಡ್ಕೊಡ್ತೀರಾ. ಆಮೇಲೆ ಈ ತರ ಗ್ಲಾಸ್ ಎಲ್ಲ ಕುಡಿಸ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಅದು ಕನ್ವಿನ್ಸ್ ಆಗಿ ನೀವು ಮನೇಲಿ ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ, ಗ್ಲಾಸ್ ಬೇಕು, ವಿಂಡೋ ಬೇಕು, ಈ ರೀತಿ ಕಲರ್ ಬೇಕು, ಸೊ ಆ ರೀತಿ ನಿಮ್ಗೆ ಯಾವ ತರ ಬೇಕು ಕನ್ವಿನ್ಸ್ ಆಗಿ ಎಲ್ಲ ಕೂಡ ನಾವು ಮಾಡ್ಕೊಡ್ತೀರಾ. ಸೇಮ್ ಹೋಮ್ ಅಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದೇ ರೀತಿ ಇದ್ರಲ್ಲೂ ಕೂಡ ಸೆಲೆಕ್ಷನ್ಸ್ ಇದೆ. ನೀವು ಬೇಕಾದ್ರೆ ಅದನ್ನ ಸ್ಲ್ಯಾಬ್ ಇಟ್ಕೋಬಹುದಾ? ಇಲ್ಲ ನೀವು ಸಿಮೆಂಟ್ ಅಲ್ಲಿ ಲೆವೆಲ್ಸ್ ಅಲ್ಲಿ ಒಂದು ಫ್ಲಾಟ್ ತರ ಮಾಡ್ಬಿಟ್ಟು ಬೆಡ್ ಅದ್ರ ಮೇಲೆ ಇಟ್ಕೊಬಹುದು. ಸೊ ಚಾಯ್ಸ್ ಫಾರ್ ಯುವರ್. ಸೊ ನೀರಿಗೆ ಟಚ್ ಆಗಬಾರ್ದು ಅಂದ್ರೆ ಸ್ವಲ್ಪ ಹೈಟ್ ಮಾಡಿ ಇಡೋದು ಒಳ್ಳೆಯದು. ಇಟ್ಕೊಬಹುದು. ಒಳ್ಳೆ ಸಿಮೆಂಟ್ ಕಾಂಕ್ರೀಟ್ ಅಲ್ಲಿ ಬೆಡ್ ಟೈಪ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟರೆ ಏನೂ ಆಗಲ್ಲ. ಮತ್ತೆ ಈ ತರ ನಿಮ್ಗೆ ಕಾರಿಡಾರ್ ಬೇಕಾ? ಹೌದು. ಓಪನ್ ಪ್ಲೇಸ್ ಇರ್ಬೇಕಾ? ಔಟ್ ಸೈಡ್ ನೀವು ಚೇರ್ ಹಾಕೊಂಡು ಕುತ್ಕೊಂಡು ಕಾಫಿ ಟೀ, ಬಾಲ್ಕನಿ ಬೇಕು, ಬಾಲ್ಕನಿ ತರನು ಸಿಗುತ್ತೆ. ಸೊ ಮೈನ್ ಬೇಸಿಕ್ ಥಿಂಗ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿ ಸಿಗುತ್ತೆ. ಮಾಡ್ಕೊಡ್ತೀರಾ? ಬನ್ನಿ ಸರ್, ನೆಕ್ಸ್ಟ್ ನೋಡೋಣ ಇವಾಗ. ಸರ್ ಇಲ್ಲಿ ನೀರು ಬಂದು ಇಲ್ಲಿ ನಾವು ಕೆಳಗಡೆ ಕಾರ್ನರ್ ಅಲ್ಲಿ ವೇಸ್ಟ್ ಕಪ್ಲಿಂಗ್ ಕೊಡ್ತೀವಿ. ಸೇಮ್ ಪೈಪ್ ಮನೇಲಿ ಯಾವ ತರ ಪೈಪಿಂಗ್ ಮಾಡ್ತಾರೋ ಇದು ಕನ್ಸೀಲ್ಡ್ ಎಲ್ಲ ಆಗಿರುತ್ತೆ. ಇಲ್ಲಿಂದ ನಾವು ಔಟ್ ಸೈಡ್ ಗೆ ಕೊಟ್ಟಿರ್ತೀವಿ. ಸೊ ಫ್ಯಾನು ಟ್ಯೂಬ್ಲೈಟ್ ಎಲ್ಲ ನೀವೇ ಹಾಕೊಡ್ತೀರಾ? ಹೌದು. ನಮ್ಮ ಹತ್ರ ನಿಮ್ಗೆ